ಈ ಪುಟ್ಟ ಹಕ್ಕಿಗಳು ಗೋಲು ಮತ್ತೆ ಜಗ್ಗು, ಮೈನಾ ಮತ್ತೆ ಕವ್ವಿಯ ಮಕ್ಕಳು. ಇವರು ಆಟ ಆಡೋದಕ್ಕಂತ ಕಾಡಿನಿಂದ ದೂರದ ನದಿ ಹತ್ರ ಹೋಗಿರ್ತಾರೆ. ಅಲ್ಲಿನ ವಾತಾವರಣ ತುಂಬ ಕಲುಷಿತವಾಗಿತ್ತು. ಗೋಲು ಜಗ್ಗು ಹತ್ತಿರ ಹೇಳ್ತಾನೆ, ಜಗ್ಗು, ನನಗೆ ಉಸಿರಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಹೌದು ಗೋಲು, ನನಗೂ ಅದೇ ತರಹ ಆಗ್ತಾ ಇದೆ. ನೋಡಲ್ಲಿ, ಕಪ್ಪು ಕಪ್ಪು ಗಾಳಿ. ಓ, ಇದು ಕಾರ್ಖಾನೆಗಳ ಹೊಗೆ ಅನಿಸುತ್ತೆ. ಮನುಷ್ಯ ಕಾರ್ಖಾನೆಗಳ ಹೊಗೆಯಿಂದ ನಮ್ಮ ವಾತಾವರಣ ತುಂಬ ಕಲುಷಿತ ಮಾಡ್ತಾ ಇದ್ದಾನೆ. ಒಳ್ಳೆಯ ಗಾಳಿ ಕೂಡ ಸಿಗ್ತಾ ಇಲ್ಲ. ಅದಕ್ಕೆ ನಮಗೆ ಉಸಿರಾಡೋದಕ್ಕೆ ಕಷ್ಟ ಆಗ್ತಿದೆ. ಇಲ್ಲಿಂದ ಹೋಗೋದೇ ಸರಿ ಜಗ್ಗು, ಇಲ್ಲದೆ ಇದ್ರೆ ನಮ್ಮ ಜೀವಕ್ಕೆ ಅಪಾಯ. ಇರುಗೋಲು, ನನಗೆ ನೀರು ಕುಡಿಬೇಕು ಅಂತ ಜಗ್ಗು ನೀರು ಕುಡಿತಾನೆ. ಕೂಡಲೇ ಜಗ್ಗುಗೆ ತಲೆ ಸುತ್ತಿದಂತಾಗುತ್ತೆ. ಏನಾಯಿತು ಜಗ್ಗು? ನೀರು ಒಂಥರ ಇದೆ, ತಲೆ ಸುತ್ತಿದ ಹಾಗೆ ಆಗ್ತಾ ಇದೆ. ಹೇಗೋ ಕಷ್ಟಪಟ್ಟು ಜಗ್ಗು ಮತ್ತು ಗೋಲು ಮನೆ ಸೇರ್ಕೊಳ್ತಾರೆ. ಮನೆಗೆ ಬಂದ ಗೋಲು ಮಲ್ಕೊಂಡು ಬಿಡ್ತಾನೆ. ಏನಾಯಿತು ಗೋಲು, ಯಾಕೆ ಹುಷಾರಿಲ್ವಾ? ಇಲ್ಲ ಅಮ್ಮ, ಜ್ವರ ಬಂದಂತೆ ಅನ್ನಿಸ್ತಿದೆ ಅಂತ ಗೋಲು ನದಿ ಹತ್ರ ನಡೆದದ್ದನ್ನು ಅಮ್ಮನಿಗೆ ಹೇಳ್ತಾನೆ. ಮೈನಾ ಮತ್ತು ಕವ್ವಿ ಭೇಟಿಯಾಗ್ತಾರೆ. ಜಗ್ಗುಗೆ ಕೂಡ ಜ್ವರ, ವಾಂತಿ ಇದೆ ಮೈನಾ, ಯಾಕೆ ಈ ಥರ ಆಗ್ತಿದೆ? ಆಡೋದಕ್ಕೆ ಹೋಗೋ ಮೊದಲು ಹುಷಾರಾಗೇ ಇದ್ದ. ಕವ್ವಿ, ಅದನ್ನು ನಾವು ಕಂಡುಹಿಡಬೇಕು. ಅದಕ್ಕೆ ನಾವು ಮೊದಲು ನಿನ್ನೆ ಮಕ್ಕಳು ಹೋದ ಜಾಗಕ್ಕೆ ಹೋಗಬೇಕು. ಅಲ್ಲೇ ನಮಗೆ ಈ ಸಮಸ್ಯೆಗೆ ಕಾರಣ ಸಿಗ್ಬೋದು. ಇಬ್ಬರು ಮೈನಾ ಮತ್ತು ಕವ್ವಿ ಕಾಡಿನಾಚೆಗಿನ ನದಿ ಹತ್ರ ಹೋಗ್ತಾರೆ. ಅಲ್ಲೋಡು ಕವ್ವಿ, ಕಪ್ಪು ಕಪ್ಪು ಹೊಗೆ ನಮ್ಮ ಗಾಳಿಲಿ ಸೇರಿಕೊಳ್ತಾ ಇದೆ. ಕವ್ವಿ ಕೆಮ್ತಾಳೆ. ಮೈನಾ, ಇಲ್ಲಿನ ಗಾಳಿ ಒಂಥರ ಇದೆ, ಉಸಿರಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಇಲ್ಲಿಂದ ಹೋಗಿಬಿಡೋಣ ಅಂತ ಅಲ್ಲಿಂದ ಹಾರ್ತಾರೆ. ಸ್ವಲ್ಪ ದೂರ ಹಾರಿದ್ರು ಅಷ್ಟೇ, ಅಲ್ಲಿ ನೋಡ್ತಾರೆ ಒಂದು ಕಡೆಯಲ್ಲಿ ನದಿಗೆ ಫ್ಯಾಕ್ಟ್ರಿಯ ಕೆಮಿಕಲ್ ನೀರು ಬರ್ತಾ ಇತ್ತು. ನೋಡ್ಕವಿ, ಫ್ಯಾಕ್ಟ್ರಿಯ ರಾಸಾಯನಿಕಯುಕ್ತ ನೀರು ಮತ್ತು ಹೊಗೆಯಿಂದ ನಮ್ಮ ಮಕ್ಕಳ ಆರೋಗ್ಯ ಕೆಟ್ಟಿದೆ. ನಮ್ಮ ಅವನತಿಯನ್ನು ಈ ಮನುಷ್ಯ ಆದಷ್ಟು ಬೇಗ ಮಾಡ್ತಾನೆ ಅನಿಸುತ್ತೆ. ಮೈನಾ, ಒಂದು ಕೆಲಸ ಮಾಡೋಣ, ನಾವು ಆ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿನ ಓನರ್ಗೆ ಹೇಳೋಣವಾ, ನಿಮ್ಮ ಕಾರ್ಖಾನೆಯ ರಾಸಾಯನಿಕಯುಕ್ತ ನೀರು ಮತ್ತು ಕಲುಷಿತ ಹೊಗೆಯಿಂದ ನಮ್ಮ ಆರೋಗ್ಯ ಹಾಳಾಗ್ತಿದೆ ಅಂತ. ಅದು ಸಾಧ್ಯನಾ ಕವಿ? ನಾವು ಮನುಷ್ಯನವರೆಗೆ ತಲುಪೋದು ತುಂಬ ಕಷ್ಟ. ತಲುಪಿದ್ರೂ ನಮ್ಮನ್ನು ಅವನು ಬಂಧಿಸ್ಬೋದು ಅಥವಾ ಹೊಡಿಬೋದು. ಇಲ್ಲ ಅಂದರೆ ಅವನಿಗೆ ನಮ್ಮ ಮಾತು ಕೇಳಿಸಿಕೊಳ್ಳುವಷ್ಟು ತಾಳ್ಮೆನೂ ಇಲ್ಲದೇ ಇರ್ಬೋದು. ಅವನಿಗೆ ಗೊತ್ತಿಲ್ಲ, ಒಂದಲ್ಲ ಒಂದು ದಿನ ಇವತ್ತು ನಾವು ಅನುಭವಿಸ್ತಾ ಇದ್ದೇವಲ್ಲ ಆ ಕಷ್ಟ ಅವನಿಗೂ ಬರುತ್ತೆ ಅಂತ. ಅವನು ಕೂಡ ನಮ್ಮ ಥರಾನೇ ಉಸಿರಾಡೋದಕ್ಕೆ ಈ ಭೂಮಿಲೇ ಇರಬೇಕು ಅಲ್ವಾ? ಏನೇ ಕುಡಿದ್ರೂ ಶುದ್ಧವಾದ ನೀರು ಜೀವನ ಸಾಗಿಸ್ಲಿಕ್ಕೆ ಬೇಕೇ ಬೇಕು ಅಲ್ವಾ? ಆವಾಗ ಅವನಿಗೆ ಇದೆಲ್ಲ ತಾನಾಗಿಯೇ ಅರ್ಥ ಆಗುತ್ತೆ. ಆದರೆ ಅಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಿರುತ್ತೆ ಅಷ್ಟೇ. ಇವಾಗ ನಾವು ನಮ್ಮ ಮಕ್ಕಳನ್ನು ಡಾಕ್ಟರ್ ಪಾರಿವಾಳದ ಹತ್ತಿರ ಕರ್ಕೊಂಡು ಹೋಗೋಣ. ಕವ್ವಿ ಮತ್ತು ಮೈನಾ ಮನೆ ಕಡೆ ಹೋಗ್ತಾರೆ. ವಿಷಯ ಗೊತ್ತಾದ ಕೂಡಲೇ ಚಿನ್ಮುನಜ್ಜಮ್ಮ ಮೈನಳ ಮನೆಗೆ ಬರ್ತಾಳೆ. ಹೇಗಿದ್ದಾನೆ ಗೋಲು ಅಂತ ವಿಚಾರಿಸ್ತಾಳೆ. ಪಾರಿವಾಳದ ಹತ್ತಿರ ಹೋಗಿ ಮದ್ದು ತಂದಿದ್ದೇನೆ, ಈಗ ಹುಷಾರಾಗಿದ್ದಾನೆ ಅಜ್ಜಮ್ಮ. ಈ ಸಮಸ್ಯೆಗೆ ಏನು ಪರಿಹಾರ ಅಂತಾನೆ ಗೊತ್ತಾಗ್ತಿಲ್ಲ ಅಜ್ಜಮ್ಮ. ಪರಿಹಾರ ಇದೆ ಮೈನಾ, ನೋಡು, ನಾವೆಲ್ಲರೂ ಸೇರಿ ಗಿಡಗಳನ್ನು ನೆಡೋಣ. ನಾವು ಹೊಸ ಹೊಸ ಗಿಡಗಳನ್ನು ನೆಟ್ಟಷ್ಟು ಕಾಡು ಜಾಸ್ತಿ ಆಗುತ್ತೆ, ಆಮ್ಲಜನಕನೂ ಹೆಚ್ಚುತ್ತೆ, ನಮಗೆ ಶುದ್ಧವಾದ ಗಾಳಿನೂ ಸಿಗುತ್ತೆ.
ಕಲುಷಿತ ಗಾಳಿ ಕೂಡ ಪರಿಶುದ್ಧ ಆಗುತ್ತೆ. ಹೌದಲ್ವಾ ಗೆಳೆಯರೇ? ಪುಟ್ಟ ಪುಟ್ಟ ಪ್ರಾಣಿ ಪಕ್ಷಿಗಳಿಗೂ ಒಂದು ಜೀವನ ಇದೆ. ಅದಲ್ಲದೆ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡೋದ್ರಿಂದ ಎಲ್ರಿಗೂ ಅನುಕೂಲ ಇದೆ. ಸಾಧ್ಯವಾದಷ್ಟು ಸಸಿಗಳನ್ನು ನೆಟ್ಟು ಮರಗಳನ್ನು ಉಳಿಸೋಣ.